ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಹಿಜ್ಬುಲ್ಲಾ ಉಗ್ರರ ಮೇಲೆ ಫಿಲ್ಮಿ ಸ್ಟೈಲ್ ದಾಳಿ ನಡೆದಿದ್ದು ಇದ್ದಕ್ಕಿದ್ದಂತೆ ಪೇಜರ್ಗಳೆಲ್ಲ ಸ್ಫೋಟಗೊಂಡಿದೆ. ಈ ಫಿಲ್ಮಿ ಸ್ಟೈಲ್ ದಾಳಿಯ ಹಿಂದೆ ಇಸ್ರೇಲ್ ಕೈವಾಡವಿದೆ ಎನ್ನಲಾಗ್ತಾ ಇದೆ. ಆದರೆ ಇಲ್ಲಿಯವರೆಗೂ ಇಸ್ರೇಲ್ ಈ ದಾಳಿಯನ್ನು ನಾವೇ ನಡೆಸಿದೆ ಎಂದು ಅಧಿಕೃತವಾಗಿ ಹೇಳಿಕೆ ನೀಡಿಲ್ಲ. ಅದರಲ್ಲೂ ಇಸ್ರೇಲ್ನ ಸೈಬರ್ ವಾರ್ ತಂಡ ಯೂನಿಟ್ 8200 ಈ ದಾಳಿಯನ್ನು ರಹಸ್ಯವಾಗಿ ನಡೆಸಿದೆ ಎನ್ನಲಾಗ್ತಾ ಇದೆ. ಹೀಗಾಗಿ ಏನಿದು 8200, ಈ ತಂಡ ಹೇಗೆ ಕೆಲಸ ಮಾಡುತ್ತೆ, ಈ ಹಿಂದೆ ಎಲ್ಲೆಲ್ಲಿ ದಾಳಿ ನಡೆಸಿತ್ತು, ಅದರಲ್ಲೂ ಈ ಹಿಂದೆ ಭಾರತದಲ್ಲಿ ಇಸ್ರೇಲ್ನ ಒಂದು ಸಾಫ್ಟ್ವೇರ್ ದೊಡ್ಡ ಸದ್ದು ಮಾಡಿತ್ತು. ಈ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಿಂದೆ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡಿದರು. ಈ ದಾಳಿಯ ನಂತರ ಪ್ಯಾಲೆಸ್ತೇನ್ನಲ್ಲಿದ್ದ ಹಮಾಸ್ ಉಗ್ರರ ನೆಲಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಇಸ್ರೇಲ್ ಬಾಂಬ್ ದಾಳಿ ಮಾಡಿತು. ತದನಂತರ ಹಮಾಸ್ ಉಗ್ರರಿಗೆ ಹಿಜ್ಬುಲ್ಲಾ ಉಗ್ರರು ಸಾಥ್ ನೀಡ್ತಾ ಇದ್ದಾರೆ ಎನ್ನುವಂಥದ್ದು ಇಸ್ರೇಲ್ನವರಿಗೆ ಗೊತ್ತಾಯಿತು. ಈ ಕಾರಣಕ್ಕಾಗಿ ಲೆಬನಾನ್ನಲ್ಲಿರುವಂಥ ಹಿಜ್ಬುಲ್ಲಾ ಉಗ್ರರನ್ನು ಗುರಿಯಾಗಿಸಿ ಇಸ್ರೇಲ್ ರಹಸ್ಯವಾಗಿ ಒಂದು ಪ್ಲ್ಯಾನ್ ಮಾಡಿತ್ತು. ಈ ಪ್ಲ್ಯಾನ್ ಯಾಕೆ ಮಾಡಿತ್ತು ಅನ್ನೋದಕ್ಕೂ ಕಾರಣ ಇದೆ. ಲೆಬನಾನ್ನಲ್ಲಿದ್ದ ಹಿಜ್ಬುಲ್ಲಾ ಕಮಾಂಡರ್ ನಮ್ಮ ಮೇಲೆ ಇಸ್ರೇಲ್ ಬೇಹುಗಾರಿಕೆ ನಡೆಸ್ತಾ ಇದೆ, ಹೀಗಾಗಿ ನಾವು ಮೊಬೈಲನ್ನು ಬಳಕೆ ಮಾಡಿದರೆ ನಮ್ಮ ಚಲನವಲನಗಳೆಲ್ಲ ಇಸ್ರೇಲಿಗೆ ಗೊತ್ತಾಗುತ್ತೆ. ಈ ಕಾರಣಕ್ಕಾಗಿ ನಾವು ಮೊಬೈಲನ್ನು ಬಳಸದೆ ಪೇಜರನ್ನು ಬಳಸಬೇಕು ಎಂದು ಕರೆ ನೀಡಿದ್ದ. ಇದರ ಜೊತೆ ಇನ್ನೊಂದು ಕಾರಣ ಇತ್ತು. ಲೆಬನಾನ್ನಲ್ಲಿ ವಿದ್ಯುತ್ ಸಮಸ್ಯೆ ಇತ್ತು, ಹೀಗಾಗಿ ಆಗಾಗ ಪವರ್ ಕಟ್ ಇದ್ದ ಕಾರಣದಿಂದಾಗಿ ಪೇಜರನ್ನು ಬಳಕೆ ಮಾಡಲು ಅವರು ಮುಂದಾಗಿದ್ದರು. ಯಾಕೆ ಅಂತಂದರೆ ಪೇಜರ್ ಬಳಕೆ ಮಾಡಿದರೆ ಗರಿಷ್ಠ 7-8 ದಿನಗಳ ಕಾಲ ಬ್ಯಾಟ್ರಿ ಚಾರ್ಜ್ ಇರುತ್ತೆ. ಹೀಗಾಗಿ ದೀರ್ಘಕಾಲ ಸಂಭಾಷಣೆ ನಡೆಸಲು ಪೇಜರನ್ನೇ ಬಳಸಲು ಹಿಜ್ಬುಲ್ಲಾ ಉಗ್ರರು ಮುಂದಾಗಿದ್ದರು. ತನ್ನ ವಿರೋಧಿ ಸದಸ್ಯರು ಪೇಜರ್ ಮೂಲಕ ಸಂವಹನ ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಇಸ್ರೇಲಿಗೆ ಗೊತ್ತಾಗ್ತಾ ಇದ್ದಂತೆ ಪೇಜರನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ಕೆಲಸ ಮಾಡಲು ಆರಂಭಿಸಿತ್ತು. ಇದಕ್ಕಾಗಿ ಒಂದು ಶೆಲ್ ಕಂಪನಿಯನ್ನು ಸಹ ಹುಟ್ಟುಹಾಕಿತ್ತು. ಈ ಶೆಲ್ ಕಂಪನಿ ಮೂಲಕ ಪೇಜರನ್ನು ತಯಾರಿಸಿ ಪೇಜರ್ನ ಒಳಗಡೆ ಸ್ಫೋಟಕವನ್ನು ಇಟ್ಟು ರಫ್ತು ಮಾಡಿತ್ತು. ಈ ರಫ್ತಿನ ಹಿಂದೆ ಇಸ್ರೇಲ್ನ ಯೂನಿಟ್ 8200 ಕಾರ್ಯ ಮಾಡಿದೆ ಎನ್ನುವಂಥ ಮಾಹಿತಿ ಈಗ ಬರ್ತಾ ಇದೆ. ಇಸ್ರೇಲ್ ಭದ್ರತಾ ಪಡೆಯಲ್ಲಿ ಅತ್ಯಂತ ಮಹತ್ವದ ಘಟಕವಾಗಿರುವ 8200 ಇಸ್ರೇಲ್ ಸರ್ಕಾರದಲ್ಲಿ ಬೇಹುಗಾರಿಕಾ ದಳವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ತಂಡ ವಿದ್ಯುನ್ಮಾನ ಯುದ್ಧ ತಂತ್ರದಲ್ಲಿ ನಿಪುಣತೆಯನ್ನು ಹೊಂದಿದೆ. ಹೈ ಪ್ರೊಫೈಲ್ ಆಪರೇಷನ್ಗಳು, ಸೈಬರ್ ತಂತ್ರಗಳಲ್ಲಿ ಪರಿಣಿತಿಯನ್ನು ಪಡೆದಿದೆ. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಉದಯವಾಗಿದ್ದು 1948ರಲ್ಲಿ. ಭವಿಷ್ಯದಲ್ಲಿ ನಮಗೆ ಶತ್ರುಗಳಿಂದ ಸಮಸ್ಯೆ ಆಗ್ಬೋದು ಎನ್ನುವ ಕಾರಣಕ್ಕಾಗಿ 1952ರಲ್ಲೇ ಇಸ್ರೇಲ್ ಈ 8200 ಯೂನಿಟನ್ನು ಆರಂಭಿಸಿತ್ತು. 1952ರಲ್ಲಿ ಆರಂಭಗೊಂಡ ಈ ಪಡೆ ಅತ್ಯಂತ ಯುವ ಪಡೆ ಎಂದೇ ಹೆಸರುವಾಸಿಯಾಗಿದೆ. ಇದರಲ್ಲಿ 18ರಿಂದ 21 ವರ್ಷದ ಒಳಗಡೆ ಇರುವವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಕಾರಣ ಇದನ್ನು ಯುವ ಪಡೆ ಎಂದೇ ಕರೆಯಲಾಗುತ್ತೆ. ಕಂಪ್ಯೂಟರ್ ಕೋಡಿಂಗ್, ಹ್ಯಾಕಿಂಗ್ನಲ್ಲಿ ಕೌಶಲ್ಯ ಹೊಂದಿರುವ ವಿದ್ಯಾರ್ಥಿಗಳನ್ನೇ ಈ ಪಡೆಗೆ ನಿಯೋಜನೆ ಮಾಡಲಾಗುತ್ತೆ. ಮಿಲಿಟರಿ ಸೇವೆ ಅವಧಿಯ ಮುಗಿಯುವವರೆಗೆ ಮಾತ್ರ ಈ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಕೆಲಸ ಮಾಡಲಿಕ್ಕೆ ಮಾತ್ರ ಅವಕಾಶವನ್ನು ನೀಡಲಾಗುತ್ತೆ. ಸೈನಿಕರು ನಾವು ಈ ಘಟಕದ ಭಾಗವಾಗಿದ್ದೇವೆ ಎಂದು ಅದರ ಒಳಗಡೆನ ಪಾತ್ರವನ್ನು ಸಾರ್ವಜನಿಕವಾಗಿ ಎಲ್ಲಿಯೂ ಬಹಿರಂಗಪಡಿಸುವಂತಿಲ್ಲ. ಇನ್ನು ಈ ತಂಡ ವಿಶೇಷ ಕಾರ್ಯಾಚರಣೆ, ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಹೆಸರು ಮಾಡಿದೆ. ಈ ತಂಡದಲ್ಲಿ ಸುಮಾರು 5000 ಮಂದಿ ಯೋಧರು ಇದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇರಾನಿನ ಪರಮಾಣು ಕೇಂದ್ರಗಳನ್ನು ಗುರಿಯಾಗಿಸಿ 2005ರಿಂದ 2010ರವರೆಗೆ ಸೈಬರ್ ದಾಳಿ ನಡೆದಿತ್ತು. ಈ ಸೈಬರ್ ದಾಳಿ ಅಂದರೆ ಸ್ಟಕ್ಸ್ನೆಟ್ ಕಂಪ್ಯೂಟರ್ ವೈರಸ್ ದಾಳಿಯ ಹಿಂದೆ ಈ 8200 ಯೂನಿಟ್ ಮಾಡಿದೆ ಎಂದು ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಲೆಬನಾನ್ನ ಸ್ಟೇಟ್ ಟೆಲಿಕಾಂ ಕಂಪನಿ ಒಗೆರ ಮೇಲೆ 2017ರ ಮೇಲೆ ಸೈಬರ್ ದಾಳಿ, ಆಮೇಲೆ 2018ರಲ್ಲಿ ಆಸ್ಟ್ರೇಲಿಯಾದಿಂದ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಪ್ರಯಾಣಿಸುತ್ತಿದ್ದ ನಾಗರಿಕ ವಿಮಾನವನ್ನು ಹೈಜಾಕ್ ಮಾಡಲು ಐಸಿಸ್ ಮಾಡಿದ ತಂತ್ರವನ್ನು ವಿಫಲಗೊಳಿಸಿದ್ದು ಈ 8200 ಯೂನಿಟ್ ಎಂದು ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಶಕ್ತಿಶಾಲಿ ಆಗಿದ್ದರೂ ಕಳೆದ ವರ್ಷ ಅಕ್ಟೋಬರ್ 7ರಂದು ಹಮಾಸ್ ಉಗ್ರರು ಇಸ್ರೇಲ್ ಒಳಗಡೆ ಪ್ರವೇಶ ಮಾಡಿ ದಾಳಿ ಮಾಡಿದರು. ಈ ದಾಳಿಯನ್ನು ತಡೆಯಲು 8200 ವಿಫಲವಾಗಿತ್ತು. ಇದಾದ ನಂತರ 8200 ಬಗ್ಗೆ ಬಹಳಷ್ಟು ಚರ್ಚೆಯಾಗಿತ್ತು. ಕೊನೆಗೆ ಈ ಯೂನಿಟ್ನ ಮುಖ್ಯಸ್ಥರು ರಾಜೀನಾಮೆ ಸಹ ನೀಡಿದರು. ಈಗ ಹೇಗೆ 8200 ದೊಡ್ಡ ಸುದ್ದಿ ಆಗ್ತಾ ಇದೆಯೋ
ಅದೇ ರೀತಿಯಾಗಿ 2021ರಲ್ಲಿ ಪೆಗಾಸಸ್ ಸಾಫ್ಟ್ವೇರ್ ಒಂದು ದೊಡ್ಡ ಸದ್ದು ಮಾಡಿತ್ತು. ಈ ಸಾಫ್ಟ್ವೇರನ್ನು ಬಳಸಿ ಭಾರತ ಸರ್ಕಾರ ತನ್ನ ವಿರೋಧಿಗಳ ಫೋನನ್ನು ಹ್ಯಾಕ್ ಮಾಡಿದೆ ಎಂಬ ಗಂಭೀರವಾದ ಆರೋಪ ಕೇಳಿ ಬಂದಿತ್ತು. ಭಾರತ ಮತ್ತು ಇಸ್ರೇಲ್ ಮಧ್ಯೆ 2017ರಲ್ಲಿ ನಡೆದ ರಕ್ಷಣಾ ಒಪ್ಪಂದದ ಸಂದರ್ಭದಲ್ಲಿ ಇಸ್ರೇಲಿನ ಪೆಗಾಸಸ್ ಸಾಫ್ಟ್ವೇರನ್ನು ಭಾರತ ಸರ್ಕಾರ ಖರೀದಿಸಿದೆ. ಪತ್ರಕರ್ತರು, ಮಾನವ ಹಕ್ಕುಗಳ ರಕ್ಷಕರು, ರಾಜಕಾರಣಿಗಳು ಮತ್ತು ಇತರರ ಮೇಲೆ ಕಣ್ಣಿಡಲು ಸರ್ಕಾರ ಪೆಗಾಸಸ್ ಸಾಫ್ಟ್ವೇರನ್ನು ಬಳಸಿ ಕದ್ದಾಲಿಕೆ ಮಾಡಿದೆ ಎಂಬ ಗಂಭೀರವಾದ ಆರೋಪ ಬಂದಿತ್ತು. ಈ ವರದಿಯನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿ ತಾನು ನಿರ್ದಿಷ್ಟ ಜನರ ಮೇಲೆ ಯಾವುದೇ ಕಣ್ಗಾವಲು ಮಾಡಿಲ್ಲ ಎಂದು ಹೇಳಿತು. ಈ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇದ್ದಂತೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಹತ್ತಿತು. ಕೊನೆಗೆ ಸುಪ್ರೀಂ ಕೋರ್ಟು ಈ ಪೆಗಾಸಸ್ ಸಾಫ್ಟ್ವೇರ್ ಬಗ್ಗೆ ತನಿಖೆ ನಡೆಸಲು ಒಂದು ಸಮಿತಿಯನ್ನು ನೇಮಕ ಮಾಡಿತ್ತು. ಈ ಸಮಿತಿ ತನಿಖೆ ಆರಂಭಿಸಿದಾಗ ಪೆಗಾಸಸ್ ಸಾಫ್ಟ್ವೇರ್ ಇದೆ ಎಂದು ಆರೋಪಿಸಿದ ಪೈಕಿ ಬಹುತೇಕ ಮಂದಿ ಮೊಬೈಲ್ ಫೋನನ್ನು ಸಮಿತಿಗೆ ನೀಡಿರಲಿಲ್ಲ. ಅಂತಿಮವಾಗಿ 29 ಸಾಧನಗಳನ್ನು ಪರಿಶೀಲಿಸಿದ ಸಮಿತಿ ಸುಪ್ರೀಂ ಕೋರ್ಟಿಗೆ ವರದಿಯನ್ನು ಸಲ್ಲಿಕೆ ಮಾಡಿತ್ತು. ಈ ವರದಿಯಲ್ಲಿ ನಾವು 29 ಸಾಧನಗಳನ್ನು ಪರಿಶೀಲನೆ ಮಾಡಿದ್ದೇವೆ. ಈ 29 ಸಾಧನ ಪೈಕಿ ಯಾವೊಂದು ಫೋನ್ನಲ್ಲಿ ಪೆಗಾಸಸ್ ಸಾಫ್ಟ್ವೇರ್ ಇರೋದು ದೃಢಪಟ್ಟಿಲ್ಲ. ಆದರೆ 5 ಫೋನುಗಳಲ್ಲಿ ಮಾಲ್ವೇರ್ ಇರೋದು ದೃಢಪಟ್ಟಿದೆ ಎಂದು ವರದಿಯನ್ನು ನೀಡಿತು. ಧನ್ಯವಾದಗಳು.